ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗೋಧಿ ಹಿಟ್ಟಿನ ಕಜ್ಜಾಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದನ್ನು ಉಪವಾಸ ಇದ್ದಾಗ ನವರಾತ್ರಿ ಸ್ಪೆಷಲ್ ಅಂತಲೂ ಅನ್ಬೋದು. ಆವಾಗ ತಿನ್ನೋಕ್ಕೂ ಆಗುತ್ತೆ. ಇದನ್ನ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ನಾನು ಯೂಸ್ ಮಾಡಿ ಅದನ್ನು ಮಾಡಕತ್ತಾನೆ. ಈಗ ನೋಡ್ರಿ, ಇದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಕಜ್ಜಾಯ ಭಾರಿ ಟೇಸ್ಟಿಯಾಗಿರ್ತೈತಿ ಮತ್ತು ಕ್ರಿಸ್ಪಿನೂ ಬಂದಿರ್ತೈತಿ. ಅದಕ್ಕೆ ನೀವು ಮಾಡಿ ನೋಡ್ರಿ. ನಾನು ತೋರಿಸ್ತೀನಿ ಹೆಂಗೆ ಮಾಡೋದನ್ನೋದು. ಈಗ ಗೋಧಿ ಹಿಟ್ಟಿಂದ ಕಜ್ಜಾಯ ಇದು. ಇದಕ್ಕೆ ಗೋಧಿ ಹಿಟ್ಟನ್ನು ನಾನು ತೊಗೊಂಡನಿಲ್ಲೇ ಒಂದು ಬೌಲ. ಅದಕ್ಕೆ ಬೆಲ್ಲನೂ ತೊಗೊಂಡನಿ ಸ್ವಲ್ಪ ಅಷ್ಟೇ. ನೀವು ಅದಕ್ಕೆ ಬೆಲ್ಲ ಕರಗಿಸ್ಕೊಂಡಿಂದ ಎಷ್ಟು ಹಿಟ್ಟು ಇರ್ತೈತಿ, ಇದೊಂದು ಚೂರು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಇರ್ತಾವಲ್ಲ, ರವನ್ನ ತೊಗೋಬೇಕು. ಗಸಗಸೆ ತೊಗೊಂಡನಿ. ಈಗ ನೋಡ್ರಿ, ಇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದ್ರೊಳಗೆ ಹಾಕಕ್ಕಂತ ಹೇಳಿ ಕಟ್ ಮಾಡ್ಕೊಳಕ್ತಾನೆ. ನಿಮ್ಮ ಹತ್ರ ಯಾವ ಇರ್ತಾವೆ ಅವನ್ನ ಹಾಕಿದ್ರು ಬರ್ತೈತಿ. ಇಲ್ಲಿ ನಾವು ಪಿಸ್ತಾನು ತೊಗೊಂಡನಿ, ಬಾದಾಮಿನೂ ತೊಗೊಂಡನಿ. ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬೋದು. ನಾ ಇಲ್ಲೇ ತೊಗೊಂಡು ಇವೆರಡು ಡ್ರೈ ಫ್ರೂಟ್ಸನ್ನು ತೊಗೊಂಡನಿ. ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳಕ್ತಾನೆ. ಆಮೇಲೆ ಒಂಚೂರು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕಾಗುತ್ತೆ. ಈಗ ಅದಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಡು ಅದೇನು ತೊಗೊಂಡಿರ್ತೀವಲ್ಲ ರೀ ಬೌಲ್, ಅದೇ ಬೌಲೆ ಒಂದು ತೊಗೊಂಡು ನೀರು ತೊಗೊಂಡು ಬೆಲ್ಲ ಕರಗಿಸ್ಕೋಬೇಕು ಅದನ್ನ. ಈಗ ನೋಡ್ರಿ, ಬೆಲ್ಲ ಕರಗಾಕತ್ತೈತಿ. ಈಗ ಎಷ್ಟು ಕರಗ್ತೈತೆ ಅಷ್ಟು ಅಷ್ಟೇ ಕರಗಿಸ್ಬೇಕು. ಪಾಕಾಗಿ ಏನು ಮಾಡಂಗಿಲ್ಲ. ಒಂಚೂರು ಉಪ್ಪು ಹಾಕ್ಕೊಂಡನೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡನೆ. ಯಾಕಂದ್ರೆ ಗೋಧಿ ಹಿಟ್ಟಿಗೆ ಯಾವಾಗಲೂ ಉಪ್ಪು ಬೇಕಾಗ್ತೈತಿ, ಟೇಸ್ಟ್ ಭಾಳ ಬರ್ತಾವೆ ಅಂಥೇಳಿ ಉಪ್ಪು ಹಾಕ್ಕೊಂಡನೆ. ಸ್ವಲ್ಪ ಹಾಕ್ಕೋಬೇಕ್ರಿ ಉಪ್ಪೇನು, ಅಷ್ಟೇನು ಎಲ್ಲ ಅಡ್ಗೆಗೆ ಹಾಕೋಷ್ಟು ಏನು ಹಾಕಬಾರ್ದು. ಒಂಚೂರು ಹಾಕೈತಿಲ್ಲ ಅನ್ನಂಗೆ ಹಾಕ್ಬೇಕಷ್ಟೆ. ಈಗ ನೋಡ್ರಿ, ಇದನ್ನೆಲ್ಲನೂ ಸೋಸ್ಕೊಂಡನಿ. ಎಷ್ಟು ಕಸರು ಬಂದೈತೆ ನೋಡ್ರಿ. ಇದು ಬೆಲ್ಲದಾಗಿಂದೆಲ್ಲ ಕಸರು ಬರೋದ್ರಿಂದ ಈ ಥರ ಎಲ್ಲ ಸೋಸಿಟ್ಕೊಂಡನಿ. ಅದನ್ನ ಪಾಕ ತಗೊಂಡು, ಪಾಕ ಹೇಳಿ ಏನು ಇದನ್ನು ಮಾಡುವಂಗಿಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು. ಈಗ ನೋಡ್ರಿ, ಗೋಧಿ ಹಿಟ್ಟನ್ನು ಅದು ಎಷ್ಟು ಹಿಡಿತೈತಿ ಬೆಲ್ಲ ಅಷ್ಟು ಹಾಕೋತ ಹಿಂಗೆ ತಿರುಗಿಸ್ಕೋತ ಹೋಗ್ಬೇಕು. ಒಟ್ಟು ಗಂಟು ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು. ಈಗ ರವೆನೂ ಸ್ವಲ್ಪ ಹಾಕೊಂಡನಿ, ಅದನ್ನು ತಿರುಗಿಸ್ಬೇಕು, ಇದನ್ನು ತಿರುಗಿಸ್ಕೋತ ಹೋಗ್ಬಿಟ್ಟೋಕೆ. ಈಗ ನೋಡ್ರಿ, ಒಂಚೂರು ಕುಡ್ಕೊಳಕತ್ತದು. ಈಗ ಎಲ್ಲ ಗೋಧಿ ಹಿಟ್ಟಿನ ಜೋಡಿ ಬೆಲ್ಲ ಮಿಕ್ಸ್ ಆಗ್ತತಿ. ಈಗ ರವೆ ಗೋಧಿ ಹಿಟ್ಟು ಎಲ್ಲ ಒಂದು ಅಳತಿಯಲ್ಲಿ ಹಾಕೋತ ಹೋಗೋದು. ಅದು ನೋಡ್ಬೇಕ್ರಿ, ಅದು ಹೆಂಗಾಗುತ್ತದು, ಯಾವ ಹದಕ್ಕೆ ಬರ್ತತೆ ಅನ್ನೋದನ್ನು ನೋಡ್ಬೇಕದು. ಈಗ ಕಜ್ಜಾಯದ ಹದಕ್ಕೆ ಇದು ಬರಬೇಕದು. ಎಲ್ಲ ಬೆಲ್ಲದ ಜೊತೆ ಮಿಕ್ಸ್ ಆಗಬೇಕದು. ಪೂರ್ತಿಯಾಗಿ ಮಿಕ್ಸ್ ಆಗೋದನ್ನಕ್ಕೂ ಅದನ್ನ ತಿರುಗಿಸ್ಬೇಕ್ರಿ. ಈಗ ಎಷ್ಟು ತಿರುಗಿಸ್ಬೇಕಂದ್ರೆ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ ತನಕನೂ. ಈಗ ಇನ್ನೊಂದು ಚೂರು ನಾ ಗೋಧಿ ಇಟ್ಬೇಕಾಯ್ತು, ಅದನ್ನು ಹಾಕ್ಕೊಳಕ್ತಾನೆ. ಹಾಕ್ಕೊಂಡು ತಿರುಗಿಸ್ಬೇಕು ಭಾಳಷ್ಟ. ತಿರುಗಿಸಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕಜ್ಜಾಯದ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ, ಹಿಂಗೆ ಬಂದೈತಿ. ಹೀಗೆಲ್ಲ ಒಡೆದಷ್ಟು ಗಂಟು ಗೋಧಿ ಹಿಟ್ಟಿನಂದೆಲ್ಲ ತೆಗೆದು ಕಜ್ಜಾಯದ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ, ಬೆಸ್ಟ್ ಆಗೈತಿದು. ನೀವು ಮಾಡಿ ನೋಡ್ರಿ, ಭಾಳ ಚಲೋ ಆಗಿರ್ತಾವೆ. ಮಸ್ತ್ ಆಗೈತೆ ನೋಡ್ರಿ. ಹಿಟ್ಟು ಇದ್ರದ್ದು ಎಲ್ಲ ಭಾರಿ ಆಗೈತಿದು. ಪೂರ್ತಿಯಾಗಿ ಗಂಟಿರ್ಲಾರ್ದಂಗೆ ಎಲ್ಲನೂ ಮಿಕ್ಸ್ ಆಗೈತಿ. ಅದಕ್ಕೆ ಗಸಗಸೆಯನ್ನು ಕೂಡಿಸ್ಕೊಳಕ್ತಾನೆ ನಾನು. ಅದಕ್ಕೆ ಈಗ ಗಸಗಸೆಯನ್ನು ಹಾಕ್ಕೊಂಡೇನೆ. ತುಪ್ಪ ಹಾಕ್ಕೊಳಕ್ತಾನೆ. ಒಂಚೂರು ತುಪ್ಪ ಜಾಸ್ತಿ ಹಾಕಬೇಡ್ರಿ, ಒಂದು ಸ್ವಲ್ಪ ಹಾಕಬೇಕಾಕತಿ. ಪೂರ್ತಿ ಮಿಕ್ಸ್ ಆಗೈತೆ ನೋಡಿ. ಈಗ ಡ್ರೈ ಫ್ರೂಟ್ಸನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನೆ, ಅವನು ಎಲ್ಲ ಹಾಕ್ಕೊಳಕ್ತಾನೆ. ಎಲ್ಲವನ್ನ ಮಿಕ್ಸ್ ಆತಿ ಪೂರ್ತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಈಗ ನೋಡ್ರಿ, ನಾನು ಆಯಿಲ್ ಹಾಕ್ಕೊಂಡೆ ಇವನು ಕರಿಬೇಕಾಗ್ತಾ. ಈಗ ಆಯಿಲ್ ಹಾಕ್ಕೊಂಡನಿ. ಹಿಟ್ಟು ಹದ ಇತ್ತಂದ್ರೆ ಆಯಿಲ್ ಹಾಕ್ಕೊಂಡು ಅದನ್ನ ಕರೆದ್ರೆ ಅದು ಚಂದ ಬರ್ತಾವೆ. ಹಿಟ್ಟು ಪೂರ್ತಿಯಾಗಿ ಬರೋಬ್ಬರಿ ರೆಡಿ ಆಗೈತಿದು. ಎಷ್ಟು ಬೇಕಷ್ಟ ಬೆಲ್ಲದು. ಈಗ ನೋಡ್ರಿ, ಕಜ್ಜಾಯ ರೆಡಿ ಆಗಾಕತ್ತವು. ನೋಡ್ರಿ, ಈಗ ಕಜ್ಜಾಯ ರೆಡಿ ಆಗಾಕ್ತವೆ. ಎಷ್ಟು ಮಸ್ತ್ ಆಗ್ಯಾವ.
ಹಿಂಗೆ ಎಲ್ಲ ಕರೆದು ಚೆಂದಂಗೆ ಇದಕ್ಕೆ ಕಲರ್ ಬರಬೇಕು ಆ ಥರ ಕರಿಬೇಕಿದು. ಬೇಗ ತೆಗಿಬಾರ್ದು, ಸ್ವಲ್ಪ ಸಣ್ಣಗಿಟ್ಟು ಮೀಡಿಯಮ್ ಉರಿ ಒಳಗಿಟ್ಟು ಕರಿಬೇಕು. ನೋಡ್ರಿ ಈಗ ಎಷ್ಟು ಚಂದ ಉಬ್ಬಾಕತ್ತಾವು. ಈ ಥರ ಅವನ್ನ ಎಣ್ಣೆ ಒಳಗೆ ಹಾಕೆಲ್ಲ ಪೂರ್ತಿಯಾಗಿ ಚಂದಂಗೆ ಕೆಂಪಾಗುವಂಗೆ ಕರಿಬೇಕು. ಈಗ ನೋಡ್ರಿ ಈ ಕಜ್ಜಾಯ ಮಸ್ತ್ ಬರಾಕ್ತಾವೆ. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ. ಮರುದಿನೂ ಭಾಳ ಟೇಸ್ಟ್ ಇರ್ತಾವೆ. ಒಂದು 2-3 ದಿವಸ ಮಾತ್ರ ಆರಾಮಾಗಿ ತಿನ್ಬೋದು ಇವನ್ನ. ಈಗ ನೋಡ್ರಿ ಕಜ್ಜಾಯ ಎಷ್ಟು ಮಸ್ತ್ ಬಂದಾವೆ. ನಾನು ಬೇರೆ ಇನ್ನೊಂದು ಟ್ರಿಪ್ ಹಾಕೊಳಕ್ತಾನೆ ಇವನ್ನ. ಈಗ ಇವನು ಕಜ್ಜಾಯ ರೆಡಿ ಆಗಾಕ್ತಾವೆ. ಪೂರ್ತಿಯಾಗಿ ಉಬ್ಬಿ ಬರಾಕ್ತಾವೆ ನೋಡ್ರಿ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಕರಿಬೇಕು. ಹಿಂಗೆ ಬರ್ಬೇಕು ನೋಡ್ರಿ, ಕಲರ ಹಿಂಗೆ ಬರ್ಬೇಕು. ಈಗ ನೋಡ್ರಿ ಹೆಂಗೆ ಕಲರ್ ಬಂದೈತೆ. ಈಗ ಕಲರ್ ಹಿಂಗೆ ಬಂದಿಂದ ಆಮೇಲೆ ಏನು ಮಾಡಬೇಕು, ಜಾನೆ ಅದನ್ನ ತೊಗೊಂಡು ಹಿಂಗೆ ಎಣ್ಣೆ ಜಾನೆ ತಗೋಬೇಕು. ಹಿಂಗೆ ತಗೊಳಕ್ತಾನೆ. ಭಾಳ ಭಾರಿ ಆಗಿರ್ತಾವೆ ರೀ, ಭಾಳ ಚಲೋ ಆಗಿರ್ತಾವೆ. ನೀವು ನೋಡ್ರಿ ಮಾಡಿ. ಈಗ ಉಪವಾಸ ಇದ್ದವ್ರಿಗಂತೂ ಭಾರಿ ಮಸ್ತಿವು. ಈಗ ನೋಡ್ರಿ ಹೆಂಗೆ ಬಂದಾವು. ಮರುದಿನ ತಿಂದ್ರಂತೂ ಭಾಳ ಟೇಸ್ಟ್ ಇರ್ತಾವೆ. ಮನೇಲಿ ಮಾಡಿದ್ದು ಇರ್ತಾವಲ್ರಿ, ಭಾರಿ ಮಸ್ತ್ ಇರ್ತಾವೆ. ಯಾವುದು ಇದು ಇರ್ತಲ್ಲ, ಅದಕ್ಕೆ ಗೋಧಿ ಹಿಟ್ಟು ಹಾಕಿದ್ರಿಂತ ಮಸ್ತ್ ಬರ್ತಾವೆ. ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ ಕಜ್ಜಾಯ, ಗೋಧಿ ಹಿಟ್ಟಿನ ಕಜ್ಜಾಯ. ಹಿಂಗೆ ಅದನ್ನು ಸ್ಪೂನ್ ತೊಗೊಂಡು ನಾ ಇಲ್ಲಿ ಹಾಕೊಳಕ್ತಾನೆ. 1 2 3 4 ಅಷ್ಟು ಹಾಕೋಬೇಕು. ಯಾಕಂದ್ರೆ ಇನ್ನೊಂದು ಬೇರೆ ಕೂಡಬಾರ್ದು. ಚೆನ್ನಾಗಿ ಅದು ಬಿಟ್ಕೋತಂದ್ರೆ ಹಿಂಗೆ ಕರ್ಕೋಬೇಕು. ಇವು ಒಡೆದ್ರೂ ಏನು ಇದು ಇರೋದಿಲ್ಲ ರೀ, ಆದ್ರೆ ಮಸ್ತಾಗಿರ್ತಾವೆ. ಆದ್ರೆ ಡ್ರೈ ಫ್ರೂಟ್ಸ್ ಹಾಕಿದ್ರಂತ್ರ ಸ್ವಲ್ಪ ಇದನ್ನು ಹಾಕ್ತಿರ್ತಾವೆ. ನೋಡ್ಕೊಂಡು ಹಗುರ ಹಾಕೋಬೇಕು ಅವನು ಎಣ್ಣೆ ಒಳಗೆ ಕರಿ ಮುಂದೆ ಚೆನ್ನಾಗಿ ಸಾವಕಾಶ ನಿಧಾನವಾಗಿ ಕರಿಬೇಕು. ಅವು ಈ ಬಣ್ಣಕ್ಕೆ ಬರ್ಬೇಕು ನೋಡಿ. ಇವು ಕಂದು ಬಣ್ಣಕ್ಕೆ ಬರಬೇಕು, ಅಂದ್ರೆ ಗೋಲ್ಡನ್ ಕಲರ್ ಅತ್ತಾರಲ್ರಿ, ಹಂಗೆ ಆಗ್ಬೇಕು ಅವು. ನೋಡ್ರಿ ಇವು ಎಷ್ಟು ಫಸ್ಟ್ ಕ್ಲಾಸಾಗಿ ಆಗ್ತಾವೆ. ಒಂದಕ್ಕೊಂದು ಟಚ್ ಆಗ್ಲಾರ್ದಂಗೆ ಹಿಂಗೆ ಹಾಕ್ಬೇಕ್ರಿ ಅದನ್ನ. ಈಗ ನೋಡ್ರಿ ಈಗ ಎಷ್ಟು ಮಸ್ತ್ ಹಾಕಾಕತ್ತೈತೆ. ಅವು ಫಸ್ಟದ್ದು ಹಾಕೋಣ ಅದು ಹಿಂಗೆ ಎದ್ದು ಬರ್ತಿರ್ತೈತಿ. ಆಮೇಲೆ ನೆಕ್ಸ್ಟದ್ದು ಹಾಕ್ಬೇಕು. ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಕಜ್ಜಾಯ ಉಪವಾಸ ಇದ್ದವ್ರಿಗೆ ಭಾರಿ ಮಸ್ತಾಗಿರ್ತಾವೆ. ಆದರೆ ಬೆಳಿಗ್ಗೆ ಮರುದಿನ ತಿಂದ್ರಂತೂ ತೀರಾ ಟೇಸ್ಟ್ ಇರ್ತಾವೆ. ಹಬ್ಬಕ್ಕೂ ಮಾಡ್ತಾರೆ ಇವನ್ನ, ಎಲ್ಲ ಹಬ್ಬಗಳಿಗೂ ಮಾಡ್ಬೋದು ಅಂಥ ರೆಸಿಪಿ. ಯಾರ ಮನೆ ಬಂದ್ರಂದ್ರೆ ಪಟ್ನ ಏನು ಮಾಡ್ಬೇಕಪ್ಪ ತಿಳ್ಲಿಲ್ಲ ಅಂದರೂ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡ್ರಿ ಎಷ್ಟು ಮಸ್ತಾಗ್ಯಾವು. ಇದು ನೋಡ್ರಿ ಹೀಗೆಲ್ಲ ಭಾರಿ ಮಸ್ತಾಗಿರ್ತದೆ. ಒಳಗೆ ಎಷ್ಟು ಉದುರಾಗಿರ್ತದೆ ನೋಡ್ರಿ, ಭಾಳ ಚಲೋ ಇರ್ತದೆ. ಈಗ ಬಿಸಿ ಬಿಸಿ ಆಗಿರೋಂಥ ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗ್ಯಾರ. ಈಗ ನಾನು ಅದನ್ನ ಹೆಂಗೆ ಸರ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನೋ. ಬೇರೆದೊಂದು ದೊಡ್ಡದು ಒಂದು ಪ್ಲೇಟ್ ತೊಗೊರಿ, ಪ್ಲೇಟ್ನಾಗ ಅದನ್ನೆಲ್ಲ ಇಟ್ಟು ಸರ್ವ್ ಮಾಡಾಕ್ತಾನೆ. ಈಗ ಅದು ಇನ್ನೊಂದು ಸರ್ವ್ ಮಾಡೋ ಪ್ಲೇಟಿಗೆ ಹಾಕಿ ಇದನ್ನು ಸರ್ವ್ ಮಾಡಾಕ್ತಾನೆ. ಇದ್ರ ಮೇಲೆ ಸ್ವಲ್ಪ ನಾನು ಪಿಸ್ತಾ, ಗೋಡಂಬಿ,
ಇವು ಬಾದಾಮಿ ಅವನ್ನ ಹಾಕ್ಕೊಳಕತ್ತೆ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂಥ ಕಜ್ಜಾಯ, ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗೈತೆ. ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿ ಆಗ್ಯಾವ. ಹಬ್ಬಕ್ಕೆ ಮತ್ತು ಉಪವಾಸ ಇದ್ದವ್ರಿಗೆ ಭಾರಿ ಬೆಸ್ಟ್ ರೀ. ನವರಾತ್ರಿ ಸ್ಪೆಷಲ್ ಗೋಧಿ ಹಿಟ್ಟಿನ ಕಜ್ಜಾಯ. ಈಗ ನೋಡ್ರಿ ಇವೆಲ್ಲನೂ ಕ್ರಿಸ್ಪಿ ಬಂದವು, ಎಲ್ಲ ಮಸ್ತಾಗ್ಯಾವ. ನೀವು ಮಾಡಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ.